ನನ್ನ ಫ್ರೆಂಡ್ಸ್ ತರ ಲೈಕ್ ನಾನು ಆ ತರನೇ ಅವ್ರನ್ನ ಆ ರೀತಿಯಲ್ಲೇ ನೋಡ್ತಾ ಇದೀವಿ. ಅದಾದ್ಮೇಲೆ ಮೀಟ್ ಆಗಕ್ಕ ಅವರು ಇಲ್ಲ ನನ್ ನಿನ್ ಮೇಲೆ ತುಂಬಾ ಇಷ್ಟ ಇದೆ ಅಂತ ನಾನು ಹೇಳಿದ್ದೀನಿ. ನಿನ್ ಗರ್ಲ್ ಫ್ರೆಂಡ್ ಇದೆಯಲ್ಲ, ಇಲ್ಲ ನನ್ 3 months ಬ್ಯಾಕ್ ಬ್ರೇಕಪ್ ಆಯ್ತು, ಪಬ್ಲಿಕ್ ಅಲ್ಲಿ ನಾನು ಹೇಳಿಲ್ಲ, ಯಾಕಂದ್ರೆ ನಾವು 4 ವರ್ಷ ಜೊತೆಯಲ್ಲಿ ಇದೀವಿ ಅವ್ರ ಜೊತೆ. ಅವರು ಒಂದು ಕೂರ್ಗಿ ಸೇಮ್ ನನ್ನ ಕಮ್ಯುನಿಟಿ ಹುಡುಗಿ, ಸೊ ನಾನು ಹೇಳಿಲ್ಲ. ಬಟ್ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನಾನು ನಿನ್ನ ಮದುವೆ ಆಗೋ ಥರ ನೋಡ್ತಾ ಇದ್ದೀನಿ, ಬಿಕಾಸ್ ನಾವು ಸೇಮ್ ಕಮ್ಯುನಿಟಿ, ನನ್ನ ಸೇಮ್ ಊರು, ಸೊ ನಾನು ನಿನ್ನ ಜೊತೆ ಮದುವೆ ಆಗೋಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ನನ್ನ ಜೊತೆ ಇತ್ತು. ಅದಾದಮೇಲೆ ನನ್ನ ಪೇರೆಂಟ್ಸ್ನು ಮೀಟ್ ಆಯಿತು, ಎಲ್ಲ ಆಗಿದೆ. ಸೊ ನನ್ನ ಪೇರೆಂಟ್ಸ್ಗೂ ಏನೂ ಡೌಟ್ ಬಂದಿಲ್ಲ, ಯಾಕಂದರೆ ಅವರು ಒಂದು ಕ್ರಿಕೆಟರು, ಮತ್ತು ಅವರು ನಮ್ದು ಕಮ್ಯುನಿಟಿ, ಲೈಕ್ ಅಷ್ಟು ಡೌಟ್ ಬರೋಕ್ಕೇನು ಇದಿಲ್ಲ. ಅದಾದಮೇಲೆ ನಾನು ಅವ್ರ ಜೊತೆ ಇರೋವಾಗ ನನಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯಿತು ಅಂದರೆ ಅವರು ನನಗೆ ಹೇಳಿದ್ರು ನೀವು ಇದನ್ನ ಅಬಾರ್ಟ್ ಮಾಡ್ಕೊ ಅಂತ. ನಾನು ಇಲ್ಲ ಮಾಡಲ್ಲ, ನಾವು ಮದುವೆ ಆಗೋಣ. ಇಲ್ಲ ಅವ್ರು ಹೇಳಿದ್ರು ಇವಾಗ ಮದುವೆ ಆಗೋಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡಬೇಕಲ್ವಾ, ಸೊ ನಾನು IPL ಆಡೋವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಹೇಳಿದ್ರು ಯಾರಿಗೆ ಹೇಳಬಾರ್ದು ಈ ಬಗ್ಗೆ, ನಾನು ಇಬ್ಬರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ. ಅದಾದಮೇಲೆ ಅವ್ರು ನನ್ನ ತುಂಬ ಸರಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿತ್ತು ಕಿ ಲೈಕ್ ಅಬಾರ್ಟ್ ಮಾಡಿಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ, ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಕಿ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದರು. ಬಟ್ ನಾನಿಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು, ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ನಾನು ಇನ್ವೈಟೆಡ್ ಮೀ ದೇರ್. ಅದಾದ್ಮೇಲೆ ಅವ್ರ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ನ ಮೀಟ್ ಮಾಡೋಕ್ಕೆ ನಾನು ಅವ್ರ ಅಣ್ಣ ಎಲ್ಲಾನ ಮೀಟ್ ಮಾಡಾಯ್ತು. ಹಿಂಗಿಂದ ಮುಂಚೆನೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅವರು ಅಣ್ಣ ಜೊತೆ ಪರಿಚಯ ಮಾಡಿಕೊಂಡು ನಾನು ಅವ್ರ ನಾಗಸಂದ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವ್ರ ಅಣ್ಣ ಜೊತೆ ನನಗೆ ಇಂಟ್ರೊಡಕ್ಷನ್. I can say in English also, right? Yeah. Okay. ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ, ಬಟ್ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು. ಅವ್ರ ಮಾಮಿ, ಅವ್ರ ಕಸನು, ಮಮ್ಮಿ ಪಪ್ಪ ಅಣ್ಣ ಎಲ್ಲರನ್ನ ಮೀಟ್ ಮಾಡಿಸಿದ್ರು. ಮೀಟಿಂಗ್ ಆದಮೇಲೆ ಏನಾಯ್ತು ಅಂದರೆ ಅವ್ರು ತುಂಬ ವೆಲ್ಕಮಿಂಗ್, ನನ್ನ ತುಂಬ ಚೆನ್ನಾಗಿ ಇಷ್ಟ ಅಲ್ಲೇ ನೋಡಿಕೊಂಡು ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ. ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ. ಅದಾದಮೇಲೆ ಬಾ ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದ್ರು ಮಧ್ಯೆ ಬಟ್ಟೆಯಲ್ಲಿ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ, ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ, ನನಗೆ ಅಷ್ಟು ಜ್ಞಾಪಕ ಇದೆ. ಅಲ್ಲಿ ಸ್ಟಾಪ್ ಮಾಡಿದ್ರು. ಮಾಡ್ಕೊಂಡು ಅವ್ರಿಗೆ 1 ನಿಮಿಷ ನಂಗೆ ನೀರು ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು. ವಾಟರ್ ಬಾಟಲ್ ತಗೊಂಡು ಬಂತು, ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ, ಇದು ಈ ಥರ ಆಗದೆ ಆಗಲ್ಲ, ನೀನು ಅಬಾರ್ಷನ್ ಮಾಡಲೇಬೇಕು, ನೀನು ತುಂಬ ಇಮೋಷ್ನಲ್ ಆಗಿ ವಿಚಾರಿಸ್ತಾ ಇದೆಯಾ, ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು, ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು, ನೀನು ತಗೊಳ್ಬೇಕು ಅಂತ ಈ ಮಾತ್ರೆ ಇವತ್ತು. ನಾನು ಹೇಳಿದ್ದೀನಿ ಇಲ್ಲ. ಅವ್ರು ಇಲ್ಲ ನೀನು ತಗೊಳ್ಳಿ, ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ ಒಂದಾದರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನಗೆ. ಅದಾದಮೇಲೆ ಅವ್ರು ಆಗಿಂದ ಮುಂಚೆ ಅವ್ರು ಇದೇ ಹೇಳಿದ್ರು, ನಾನು ಇನ್ನು ಮದುವೆ ಆಗ್ತೀನಿ, ನಾನು ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡೋಣ, ಇವತ್ತು ಯಾಕೆ ನಿನಗೆ ಬೇಕು. ಸೊ ನಾನು ಇಮೋಷ್ನಲಿ ತುಂಬ ಅಟ್ಯಾಚ್ ಆಗಿದ್ದೀನಿ, ಇಲ್ಲ ನನಗೆ ಬೇಕು ಅಂತ. ಸೊ ಅವ್ರು ಈ ಥರ ಎಲ್ಲ ಹೇಳ್ಕೊಂಡು ನಾನು ಲಾಸ್ಟಲ್ಲಿ ಕೇಳಲ್ಲ ಅಂದರೆ ಅವರು ನನ್ನ ಕೈ ಇಟ್ಕೊಂಡು ಇದು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ. ಅದಾದಮೇಲೆ ನಾನು ತುಂಬ ಜೋರಾಗಿ ಅಳ್ತಾ ಇದ್ದೀವಿ. ನಾನು ಅವ್ರಿಗೆ ಹೇಳಿದ್ದೀನಿ ಇದು ಏನು ನೀನು ನನಗೆ ಫೋರ್ಸ್ಫುಲಿ ಮಾಡಿದ್ಯಾ ಅಂತ. ಇಲ್ಲ ನೀನು ಟೆನ್ಷನ್ ತಗೊಳ್ಬಾರ್ದು, ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡ್ತೀನಿ, ಇನ್ನು ಅದು 5 days ಕೋರ್ಸ್ ಸರ್, ಮೆಡಿಕೇಶನ್ದು 5 days ತಗೊಳ್ಬೇಕು. ಸರ್ ಹೇಳಿದ್ರು 1 ಟ್ಯಾಬ್ಲೆಟಲ್ಲಿ ಏನಾಗಲ್ಲ, ಇವತ್ತು ಏನಾಗಲಿಲ್ಲ, ನೀನು ಟೆನ್ಷನ್ ತಗೊಳ್ಬಾರ್ದು, ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ. ನಾನು ಸರಿ ಅಂತ. ಅದಾದಮೇಲೆ ನಾವು ಗೋಲ್ಡನ್ ಪಾಮ್ಸ್ಗೆ ಹೋಗಿದ್ದೀನಿ, ಅಲ್ಲೇ ಏರಿಯಲ್ಲಿ ಒಂದು ರಿಸಾರ್ಟ್ ಇದೆ, ಅವ್ರು ಅಲ್ಲೇ ನನ್ನ ಕಾಮ್ ಡೌನ್ ಮಾಡಿ ಇಲ್ಲ ಯಾರಿಗೆ ಹೇಳ್ಬೇಡ, ಏನಾಗಲ್ಲ, ನಾನು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀನಿ ಅಂತ ಎಲ್ಲ ನನಗೆ ಸಮಾಧಾನ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಮನೆಗೆ ಬಂದಿದ್ದೀನಿ. 1 ವೀಕಲ್ಲಿ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ 1 ಟ್ಯಾಬ್ಲೆಟಲ್ಲಿಯೇ.
ಸೊ ನಾನು ಅವ್ರಿಗೆ ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿ ನಾನು ಅವ್ರಿಗೆ ಹೇಳಿದ್ದೀನಿ ಕಿ ಇದೇನು ಲೈಕ್ ನೀನು ಹೇಳಿದ್ಯಾ 1 ಟ್ಯಾಬ್ಲೆಟ್ಲಿ ಏನಾಗಲ್ಲ, ಅದು ನನಗೂ ನನ್ನ ಡಾಕ್ಟರ್ ಫ್ರೆಂಡ್ ಆ ಥರನೇ ಹೇಳಿದ್ರು, ಏನು ಮಾಡೋಕ್ಕಾಗಲ್ಲ, ನೀನು ವೀಕ್, ಮೋಸ್ಟ್ಲಿ ನಿನ್ನ ಬಾಡಿ ವೀಕ್ ಇರ್ಬೋದು ಅಂತ ಹೇಳಿದ್ರು. ಸೊ ನೀನು ಯಾಕೆ ಟೆನ್ಷನ್ ತಗೊಳ್ತಾ ಇದೆಯಾ, ನಾನು ಇನ್ನು ಮದುವೆ ಮಾಡ್ತೀನಿ ಅಲ್ಲ, ಇದು ಒಂದು ಬ್ಯಾಡ್ ಡ್ರೀಮ್ ಥರ, ಇದನ್ನ ಲೈಕ್ ಫರ್ಗೆಟ್ ಇಟ್, ಲೈಕ್ ಲೆಟ್ ಇಟ್ ಗೋ, ಫರ್ಗೆಟ್ ಇಟ್ ಅಂತ ಹೇಳಿದ್ರು. ಅದಾದಮೇಲೆ ನಾವು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ, ನಾರ್ಮಲ್ ಆಗಿ ಎಲ್ಲ ಇದ್ದೀವಿ. ನನಗೆ ಒಂದು ಕಾಲ್ ಬಂತು, ಅವ್ರು ಯಾರ ಜೊತೆ, ಅವ್ರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಇತ್ತು, ಅವ್ರು ನನ್ನ ಹೆಸರೇ ಹೇಳಲ್ಲ, ಅವ್ರ ಕಾಲ್ ಬಂತು. ಅವ್ರು ಹೇಳಿದ್ರು ನೀನು ಯಾರಂತ. ನಾನು ಇವ್ರ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ದೀನಿ. ನಾನು ಮುಂಚೆ ಸಹ ಅವ್ರಿಗೆ ಮೆಸೇಜ್ ಮಾಡಿದ್ದೀನಿ ಕನ್ಫರ್ಮೇಷನ್ಗೆ. ಅವಾಗ ಅವ್ರು ಏನು ಮಾಡಿದ್ರು, ಡಬಲ್ ಗೇಮು, ಅವ್ರಿಗೆ ಹೇಳಿದ್ರು ನಾನೊಂದು ಕ್ರಿಕೆಟರು, ನಂದು ಡ್ರಗ್ಸ್ ವಿಡಿಯೋ, ಲೈಕ್ ಅವ್ರು ಡ್ರಗ್ಸ್ ಮಾಡೋ ವಿಡಿಯೋ ನನ್ನ ಹತ್ರ ಇದೆ ಅಂತ ನಾನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನಿನ್ಗೆ ಯಾರಾದ್ರೆ ಕಾಲ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಅವ್ರಿಗೆ ಹೇಳು ಕಿ ನೀನು ಬ್ರೇಕಪ್ ಆಗಿದೆ ಅಂತ, ಈ ಥರ. ಸೊ ಅವ್ರು ಫಸ್ಟ್ ಆ ಥರ ಹೇಳಿದ್ರು. ಬಟ್ ಅವ್ರಿಗೂ ಒಂದು ಡೌಟ್ ಬಂತು, ಯಾಕೆ ಈ ಹುಡುಗಿ ನನ್ಗೆ ಮೆಸೇಜ್ ಮಾಡುತ್ತೆ, ಲೈಕ್ ಅವ್ರು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಯಾಕೆ ನನ್ಗೆ ಮೆಸೇಜ್ ಮಾಡುತ್ತೆ ಅಂತ ಅವ್ರಿಗೆ ಸ್ವಲ್ಪ ಬುದ್ಧಿ ಬಂತು. ಅವ್ರು ನನ್ಗೆ ಕಾಲ್ ಮಾಡಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು ಇಲ್ಲ ನನ್ನ ಏನು ಬ್ರೇಕಪ್ ಆಗಿಲ್ಲ, ನಾನು ಇಲ್ಲೇ ಇದ್ದೀನಿ, ಅವ್ರು 3 ತಿಂಗಳಿಂದ ನನ್ನ ಅವಾಯ್ಡ್ ಮಾಡ್ತಾ ಇರೋದು, ನನ್ಗೆ ಬಿಲೀವೇ ಆಗ್ತಾ ಇಲ್ಲ ನನ್ನ ಜೊತೆ ಈ ಥರ ಮಾಡಿದ್ರು. ಮತ್ತೆ ನಾನು ಅವ್ರ ಜೊತೆ ಮಾತಾಡೋವಾಗ ಅವ್ರ ಜೊತೆ ಸಹ ಈ ಥರನೇ ಚೀಟಿಂಗು ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನನ್ಗೆ ಗೊತ್ತಾಗಿದ್ರು ಇದು ಇವ್ರದ್ದು ಪ್ಯಾಟರ್ನ್. ಇದೇನಂದ್ರೆ ಪ್ಯಾಟರ್ನು, ಹುಡುಗಿಗೆ ಹೋಗೋದು ಹೇಳೋದು, ಯಾರು ಹುಡುಗಿ ಅವ್ರ ಜೊತೆ ರಿಲೇಶನ್ಶಿಪ್ಗೆ ಅಕ್ಸೆಪ್ಟ್ ಮಾಡಲ್ಲ ಅವ್ರಿಗೆ ನಾನು ನಿನ್ನ ಮದುವೆ ಆಗ್ತೀನಿ, ನೀನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು, ಅದಾದ್ಮೇಲೆ ಅವ್ರದ್ದು ಯೂಸ್ ಮಾಡೋದು, ಬಿಡೋದು ಇಲ್ಲ, ಯೂಸ್ ಮಾಡ್ತಾನೆ ಇರ್ಬೋದು ಅವರು, ಆ ತರ ಅವ್ರ ನೇಚರ್ ಇದೆ ಅಂತ ನಾನು ಅವ್ರನ್ನ